ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಶ್ರೀ ಭಗವಂತನು ಹೇಳಿದನು, ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವ ಅಶ್ವತ್ಥವನ್ನು ಅವ್ಯಯ ವೃಕ್ಷವೆನ್ನುವರು. ಇದರ ಎಲೆಗಳು ವೇದಗಳು. ಯಾವನು ಈ ವೃಕ್ಷವನ್ನು ಮೂಲ ಸಹಿತ ಬಲ್ಲನೋ ಅವನು ವೇದವನ್ನು ಬಲ್ಲವನು. ಅಶ್ವತ್ಥದ ಬೇರುಗಳ ಉಗಮ ಮರದ ಮೇಲಿಂದ ಕೆಳಮುಖವಾಗಿ ನಡೆಯುತ್ತದೆ. ಸೂರ್ಯನ ಶಾಖದಿಂದ ಎಲೆಗಳ ಮೂಲಕ ಪರಿಸರದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರನ್ನು ಉಪಯೋಗಿಸಿಕೊಂಡು ಮರಕ್ಕೆ ಬೇಕಾದ ಶಕ್ತಿಯನ್ನು ಉತ್ಪಾದಿಸಿ ಪೋಷಿಸಿಕೊಳ್ಳುತ್ತದೆ. ಅಶ್ವತ್ಥ ಮರ ಭೂಮಿಯನ್ನು ಆಶ್ರಯಿಸಿ ಬೆಳೆಯುತ್ತದೆ. ಇಲ್ಲಿ ಅಶ್ವತ್ಥ ವೃಕ್ಷವನ್ನು ಮನುಷ್ಯನಿಗೆ ಹೋಲಿಸಬಹುದಾಗಿದೆ. ಮನುಷ್ಯನ ದೇಹದಲ್ಲಿ ನರನಾಡಿಗಳು ಮೇಲಿನಿಂದ ಹುಟ್ಟಿ ಕೆಳಮುಖವಾಗಿ ಹರಿಯುತ್ತವೆ. ಸೂರ್ಯನ ಬೆಳಕು ಮನುಷ್ಯನ ಚರ್ಮದ ಮೇಲೆ ಬಿದ್ದಾಗ ಮನುಷ್ಯನಿಗೆ ಬೇಕಾದ ಕೆಲವು ಪೋಷಕಾಂಶಗಳು ದೊರೆಯುತ್ತವೆ. ಮನುಷ್ಯನ ದೇಹವನ್ನು 3 ವಿಭಾಗ ಮಾಡಿ ಸೃಷ್ಟಿ ಕಾರ್ಯಗಳು ನಡೆಯುವ ಪಾದದಿಂದ ನಾಭಿಯವರೆಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಸ್ಥಾನ ಎಂದು ಹೆಸರಿಸಿದರೆ, ನಾಭಿಯಿಂದ ಕುತ್ತಿಗೆಯವರೆಗೆ ಪಾಲನೆ ಮಾಡುವ ವಿಷ್ಣುವಿನ ಸ್ಥಾನ ಎನ್ನಲಾಗಿದೆ. ಕುತ್ತಿಗೆಯಿಂದ ಬ್ರಹ್ಮರಂಧ್ರದವರೆಗೆ ಲಯಕರ್ತನಾದ ಶಿವ ಎಂಬುದಾಗಿ ಹೆಸರಿಸಲಾಗಿದೆ. ಅಂತೆಯೇ ಅಶ್ವತ್ಥ ಮರವನ್ನು ಸಹ 3 ವಿಭಾಗ ಮಾಡಿ ಮನುಷ್ಯನನ್ನು ವಿಭಜಿಸಿದಂತೆ ಬುಡದ ಭಾಗವನ್ನು ಬ್ರಹ್ಮ, ಮಧ್ಯದ ಭಾಗವನ್ನು ವಿಷ್ಣು ಹಾಗೂ ತಲೆಯ ಭಾಗವನ್ನು ಮಹೇಶ್ವರ ಎಂದು ಹೆಸರಿಸಲಾಗಿದೆ. ಆತ್ಮದರ್ಶನವೇ ಜೀವನದ ಗುರಿ. ಮನುಷ್ಯ ತನ್ನನ್ನು ತಾನು ತಿಳಿದುಕೊಂಡರೆ ಸಕಲ ವೇದವನ್ನೂ ತಿಳಿದಂತಾಗುತ್ತದೆ. ಹರಿ ಓಂ ತತ್ಸತ್.